Hi students, welcome to our channel. Today we discuss about class 11 mathematics chapter 1 sets. This chapter I can discuss about the sets, what is mean by set, and this definition and examples and types of sets we can discuss about this chapter. ಹಲೋ ವಿದ್ಯಾರ್ಥಿಗಳೇ, ಈಗ ನೋಡಿ ನಾವು ಸೆಟ್ ಅಂದರೆ ಏನು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಕಾಲ್ಡ್ ಎಲಿಮೆಂಟ್ಸ್ ಆರ್ ಮೆಂಬರ್ಸ್. ಸೆಟ್ ಅಂದರೆ ಏನಪ್ಪ, ಇಲ್ಲಿ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಹೌದಾ, ಅದನ್ನು ನಾವು ಎಲಿಮೆಂಟ್ಸ್ ಆದರೂ ಆಗಿರ್ಬೋದು ಅಥವಾ ಮೆಂಬರ್ಸ್ ಆದರೂ ಆಗಿರ್ಬೋದು. ಇದರ ಎಕ್ಸಾಂಪಲ್ ನೋಡ್ರಿ. ಇವಾಗ ಸೆಟ್ ಅಂದರೆ ಏನು, ಅದರ ಎಕ್ಸಾಂಪಲ್ ನೋಡೋಣ. ಎ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ನಿಂದ ಮಾತ್ರ ಸೆಟ್ಟನ್ನು ನಾವು ಡಿನೋಟ್ ಮಾಡ್ತೀವಿ. ಎ ಇಸ್ ಈಕ್ವಲ್ ಟು 1 2. ಎ ಇಸ್ ಈಕ್ವಲ್ ಟು ಈಗ ನೋಡ್ರಿ ಎಕ್ಸಾಂಪಲ್ಲು, ಎ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎ ಅನ್ನೇ ತಗೋಬೇಕು. ಅಂದರೆ ಕ್ಯಾಪಿಟಲ್ ಅಕ್ಷರಗಳನ್ನು ಮಾತ್ರ ನಾವು ಸೆಟ್ಟನ್ನು ಕ್ಯಾಪಿಟಲ್ ಅಕ್ಷರಗಳಿಂದ ಮಾತ್ರ ಡಿನೋಟ್ ಮಾಡ್ತೀವಿ. ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್. ಇಲ್ಲಿ ನೋಡ್ರಿ ಫ್ಲವರ್ ಬ್ರ್ಯಾಕೆಟ್ ಮಾತ್ರ ಯೂಸ್ ಆಗುತ್ತೆ, ಕರ್ಲಿ ಬ್ರ್ಯಾಕೆಟು ಮತ್ತು ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಆಗೋದಿಲ್ಲ. ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ 1, 2, 3, 4. ದಿಸ್ ಈಸ್ ಎ ಸೆಟ್ ಆಫ್ ನಂಬರ್ಸ್. ಓಕೆನಾ, ಇದು ನಂಬರ್ ಸೆಟ್ ಆಗಿರುತ್ತೆ. ಟೈಪ್ಸ್ ಆಫ್ ಸೆಟ್ಸ್ ವಿತ್ ಎಕ್ಸಾಂಪಲ್ಸ್ ನೋಡೋಣ. ಇವಾಗ ಸೆಟ್ಟಲ್ಲಿ ಯಾವ್ಯಾವ ಟೈಪ್ಸ್ ಇದ್ದಾವೆ, ಅದರ ಎಕ್ಸಾಂಪಲ್ ಏನು ಅಂತ ನೋಡೋಣ. ಎಂಟಿ ಸೆಟ್ ಅಥವಾ ನಲ್ ಸೆಟ್ ಅಂತ ಹೇಳ್ತೀವಿ. ಒಂದನೇದು ಟೈಪ್ಸ್ ಆಫ್ ಸೆಟ್ಸಲ್ಲಿ ಮೊದಲನೇದು ನೋಡ್ರಿ, ಎಂಟಿ ಸೆಟ್ ಅಥವಾ ನಲ್ ಸೆಟ್. ಎ ಸೆಟ್ ವಿತ್ ನೋ ಎಲಿಮೆಂಟ್ಸ್. ನೋಡ್ರಿ, ಈ ಒಂದು ಸೆಟ್ಟಲ್ಲಿ ಎಲಿಮೆಂಟ್ಸೇ ಇಲ್ಲ ಅಂದರೆ, ಏನೂ ಇಲ್ಲಪ್ಪ ಅಂದರೆ ಅದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಎಂಟಿ ಸೆಟ್ ಅಂತ ಕರಿತೀವಿ. ಎಂಟಿ ಸೆಟ್ನ ಸಿಂಬಲ್ ಯಾವುದಪ್ಪ, 5 ಆರ್ ಖಾಲಿ ಫ್ಲವರ್ ಬ್ರ್ಯಾಕೆಟನ್ನು ಇಡಬೇಕು, 5. ಎಕ್ಸಾಂಪಲ್ ನೋಡ್ರಿ, ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದೆನ್ 0. ನೋಡ್ರಿ, ಇಲ್ಲಿ ನ್ಯಾಚುರಲ್ ನಂಬರ್ ಲೆಸ್ ದೆನ್ 0 ಅಂತ ಕೇಳಿದ್ದಾನೆ. ನ್ಯಾಚುರಲ್ ನಂಬರ್ ಏನಾಗ್ತವೆ ನಮಗೆ, 1 2 3, 1ರಿಂದ ಸ್ಟಾರ್ಟ್ ಆಗ್ತವೆ ಅನಂತದವರೆಗೂ. ಓಕೆನಾ, 1ರಿಂದ ಸ್ಟಾರ್ಟ್ ಆಗೋದಕ್ಕೆ ನಾವು ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಮಗೆ ಎಕ್ಸಾಂಪಲ್ಲು ಎಂಟಿ ಸೆಟ್ಟಿಗೆ ಎಕ್ಸಾಂಪಲ್ ಏನು ಹೇಳಿದ್ದಾರೆ, ನ್ಯಾಚುರಲ್ ನಂಬರ್ ಲೆಸ್ ದೆನ್ 0, 0ಕ್ಕಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ ಯಾವುದು ಇಲ್ಲ. ಅದಕ್ಕೆ ನಾವು ಇದನ್ನು 5 ಅಂದರೆ ನಲ್ ಸೆಟ್ ಅಥವಾ ಖಾಲಿ ಸೆಟ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ಎರಡನೇದು ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂದರೆ ಏನಪ್ಪ, ಈ ಸೆಟ್ ವಿತ್ ಎ ಲಿಮಿಟೆಡ್ ನಂಬರ್ ಆಫ್ ಎಲಿಮೆಂಟ್ಸ್. ನೋಡ್ರಿ, ಒಂದು ಲಿಮಿಟೆಡ್ ನಂಬರ್ ಆಫ್ ಎಲಿಮೆಂಟ್ಸು ಲಿಮಿಟೆಡ್ ನಂಬರಲ್ಲಿ ಇರೋದನ್ನು ನಾವು ಏನಂತ ಕರಿತಾ ಇದ್ದೀವಿ, ಇಲ್ಲಿ ಫೈನೈಟ್ ಸೆಟ್ ಅಂತ ಕರಿತಾ ಇದ್ದೀವಿ. ಅದರ ಎಕ್ಸಾಂಪಲ್ ನೋಡ್ರಿ, ಎ ಇಸ್ ಈಕ್ವಲ್ ಟು 2, 4, 6, 8. ಇಲ್ಲಿ ಲಿಮಿಟೆಡ್ ನಂಬರಲ್ಲಿ ನಮಗೆ ಎಲಿಮೆಂಟ್ಸ್ ಇದ್ದಾವೆ. ಇದನ್ನು ನಾವು ಏನಂತ ಕರಿತಾ ಇದ್ದೀವಿ, ಫೈನೈಟ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇನ್ಫೈನೈಟ್ ಸೆಟ್ಟು. ಈ ಸೆಟ್ ವಿತ್ ಅನ್ಲಿಮಿಟೆಡ್ ಎಲಿಮೆಂಟ್ಸ್. ನೋಡ್ರಿ, ಒಂದು ಸೆಟ್ಟಲ್ಲಿ ಅನ್ಲಿಮಿಟೆಡ್ ಎಲಿಮೆಂಟ್ಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ, ಇವಾಗ ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ 1, 2, 3, 4, 5 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಅನಂತದವರೆಗೂ ಹೋಗುತ್ತೆ. ಇದನ್ನು ನಾವು ಇನ್ಫೈನೈಟ್ ಸೆಟ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇದು ಈಕ್ವಲ್ ಸೆಟ್ಸ್. ಸೆಟ್ಸ್ ಹ್ಯಾವಿಂಗ್ ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್ಸ್. ನೋಡ್ರಿ, ಈಕ್ವಲ್ ಸೆಟ್ ಅಂದರೆ ಏನಪ್ಪ, ಇಲ್ಲಿ ಸೆಟ್ಸ್ ಹ್ಯಾವಿಂಗ್ ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್ಸ್ ಇರೋದನ್ನೇ ನಾವು ಈಕ್ವಲ್ ಸೆಟ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ ನೋಡ್ರಿ, ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ 1, 2, 3, ಬಿ ಇಸ್ ಈಕ್ವಲ್ ಟು 3, 2, 1. ನೋಡ್ರಿ, ಇಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ದಾವೆ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 2, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಆದರೆ ಇದು ಆರ್ಡರ್ ಮಾತ್ರ ನಾವು ಲೆಕ್ಕ ಹಿಡಿಬಾರ್ದು ಇಲ್ಲಿ. ಹೌದಾ, ಈಕ್ವಲ್ ಸೆಟ್ಸಲ್ಲಿ ಇವು 3 ಇರ್ತವೆ, ಇವು 3 ಇರ್ತವೆ. ಅದೇ ಎಲಿಮೆಂಟ್ಸು ಕೂಡ ಇಲ್ಲಿಯೂ ಕೆಳಗಡೆ ಇನ್ನೊಂದು ಸೆಟ್ಟಲ್ಲಿದ್ದರೆ ಅದನ್ನು ನಾವು ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ.
ಕರಿತೀವಿ. ಎ ಈಸ್ ಈಕ್ವಲ್ ಟು ಬಿ ಅಂತ ಬರಿಬೇಕು ಅದನ್ನು. ನೆಕ್ಸ್ಟ್ 5ನೇದು ನೋಡ್ರಿ, ಈಕ್ವಿವ್ಯಾಲೆಂಟ್ ಸೆಟ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಅದನ್ನು ನಾವು ಈಕ್ವಿವ್ಯಾಲೆಂಟ್ ಸೆಟ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಎಕ್ಸಾಂಪಲ್ಲು, ಎ ಇಸ್ ಈಕ್ವಲ್ ಟು 1 2 3, ಬಿ ಇಸ್ ಈಕ್ವಲ್ ಟು ಎ ಬಿ ಸಿ. ಇಲ್ಲೂ 3 ಎಲಿಮೆಂಟ್ಸ್ ಇದಾವೆ, ಇಲ್ಲೂ 3 ಎಲಿಮೆಂಟ್ಸ್ ಇದಾವೆ, ಆದರೆ ಸೇಮ್ ಇಲ್ಲ, ಅದೇ ಎಲಿಮೆಂಟ್ಸು ಕೆಳಗಡೆ ಬರೋದಿಲ್ಲ. ಸೇಮ್ ನಂಬರ್ ಇದ್ದರೆ ಮಾತ್ರ ನಾವು ಅದನ್ನು ಈಕ್ವಿವ್ಯಾಲೆಂಟ್ ಸೆಟ್ ಅಂತ ಕರಿತೀವಿ. ಆದರೆ ಈಕ್ವಲ್ ಸೆಟ್ಸಲ್ಲಿ ಅದೇ ಎಲಿಮೆಂಟ್ಸ್ ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಮತ್ತು ಸೇಮ್ ನಂಬರ್ ಕೂಡ ಇರಬೇಕು. ಓಕೆನಾ. ನೆಕ್ಸ್ಟ್ ನೋಡ್ರಿ 6ನೇದು ಸಬ್ಸೆಟ್ ಅಂದರೆ ಏನಪ್ಪ ಇಲ್ಲಿ, ಈ ಸೆಟ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಇಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ಆರ್ ಇನ್ ಬಿ. ನೋಡ್ರಿ, ಎಲ್ಲ ಎಲಿಮೆಂಟು ಈ ಸೆಟ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ, ಬಿಯ ಸಬ್ಸೆಟ್ಟು ಎ ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿ ಇಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ಆರ್ ಇನ್ ಬಿ, ಬಿಯಲ್ಲಿನ ಎಲಿಮೆಂಟ್ಸು ಎದಲ್ಲಿ ಇದ್ದರೆ ಅದನ್ನು ನಾವು ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಓಕೆನಾ. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಎ ಇಸ್ ಈಕ್ವಲ್ ಟು 1, 2, ಬಿ ಇಸ್ ಈಕ್ವಲ್ ಟು 1, 2, 3, 4. ಬಿಯಲ್ಲಿನ ಒಂದು ಎಲಿಮೆಂಟ್ಸು ಎದಲ್ಲಿದ್ದಾವ, ಅದಕ್ಕೆ ನಾವೇನಂತ ಕರಿತೀವಿ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಕರಿತಾ ಇದ್ದೀವಿ. ಓಕೆನಾ. ನೆಕ್ಸ್ಟ್ ನೋಡ್ರಿ 7ನೇದು ಪ್ರಾಪರ್ ಸಬ್ಸೆಟ್, ಎ ಸಬ್ಸೆಟ್ ದಟ್ ಈಸ್ ನಾಟ್ ಈಕ್ವಲ್ ಟು ದ ಒರಿಜಿನಲ್ ಸೆಟ್. ನೋಡ್ರಿ, ಈ ಸಬ್ಸೆಟ್ ದಟ್ ಈಸ್ ನಾಟ್ ಈಕ್ವಲ್ ಟು ದ ಒರಿಜಿನಲ್ ಸೆಟ್ ಅಂದರೆ ಅದನ್ನು ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಸಿಂಬಲ್ ನೋಡ್ರಿ, ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಎಕ್ಸಾಂಪಲ್, ಎ ಈಸ್ ಈಕ್ವಲ್ ಟು 1, 2, ಬಿ ಈಸ್ ಈಕ್ವಲ್ ಟು 1, 2, 3. ಬಿಯಲ್ಲಿ ಎಲಿಮೆಂಟು ಎಲ್ಲಿದ್ದಾವಲ್ಲ ಅದಕ್ಕೆ ನಾವು ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ 8ನೇದು ಯೂನಿವರ್ಸಲ್ ಸೆಟ್ ಅಂದರೆ ಏನಪ್ಪ ಇಲ್ಲಿ, ದ ಸೆಟ್ ದಟ್ ಕಂಟೇನ್ಸ್ ಆಲ್ ಎಲಿಮೆಂಟ್ಸ್ ಅಂಡರ್ ಕನ್ಸಿಡರೇಷನ್. ನೋಡ್ರಿ, ಸೆಟ್ ದಟ್ ಕಂಟೇನ್ಸ್ ಆಲ್ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸು ಅಂಡರ್ ಕನ್ಸಿಡರೇಷನಲ್ಲಿ ಇದ್ದರೆ ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂದರೆ ಎಲ್ಲ ಸೇರಿದರೆ ಅದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಎಕ್ಸಾಂಪಲ್ 1, 2, 3, 4, 5 ಇಷ್ಟೆಲ್ಲ ಎಲಿಮೆಂಟ್ಸು ಒಂದೇ ಸೆಟ್ಟಲ್ಲಿದ್ದರೆ ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ 9ನೇದು ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಏನು, ಸೆಟ್ಸ್ ವಿತ್ ನೋ ಕಾಮನ್ ಎಲಿಮೆಂಟ್ಸ್. ಅಂದರೆ ಸೆಟ್ಸಲ್ಲಿ ಯಾವುದೇ ಕಾಮನ್ ಎಲಿಮೆಂಟ್ ಇಲ್ಲ ಅಂದರೆ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ ನೋಡ್ರಿ, ಎ ಈಸ್ ಈಕ್ವಲ್ ಟು 1, 2, ಬಿ ಈಸ್ ಈಕ್ವಲ್ ಟು 3, 4. ನೋ ಕಾಮನ್ ಎಲಿಮೆಂಟ್ಸ್, ಕಾಮನ್ನೇ ಇಲ್ಲ, ಎಲ್ಲಿ ಮತ್ತು ಬಿಯಲ್ಲಿ ಕಾಮನ್ನೇ ಇಲ್ಲ ಅಂದರೆ ನಾವು ಅದನ್ನು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ 10ನೇದು ನೋಡ್ರಿ, ಓವರ್ಲ್ಯಾಪಿಂಗ್ ಸೆಟ್ಸ್ ಅಂದರೆ ಏನಪ್ಪ ಇಲ್ಲಿ, ಸೆಟ್ಸ್ ಹ್ಯಾವಿಂಗ್ ಅಟ್ಲೀಸ್ಟ್ ಒನ್ ಕಾಮನ್ ಎಲಿಮೆಂಟ್, ಅಟ್ಲೀಸ್ಟ್ ಒಂದೇ ಒಂದು ಕಾಮನ್ ಎಲಿಮೆಂಟ್ ಇದ್ದರೆ ಅದನ್ನು ನಾವು ಓವರ್ಲ್ಯಾಪಿಂಗ್ ಸೆಟ್ಸ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ ನೋಡ್ರಿ, 1, 2, 3 ಎ ಸೆಟ್ಟಲ್ಲಿದ್ದಾವೆ, ಬಿಯಲ್ಲಿ 3, 4, 5 ಇದಾವೆ. ಇಲ್ಲೊಂದು ಕಾಮನ್ ಇದೆ, ಇಲ್ಲೊಂದು 3 ಮಾತ್ರ ಕಾಮನ್ ಇದೆ, ಒಂದೇ ಒಂದು ಎಲಿಮೆಂಟ್ ಕಾಮನ್ ಇದ್ದರೆ ಅದನ್ನು ಓವರ್ಲ್ಯಾಪಿಂಗ್ ಸೆಟ್ಸ್ ಅಂತ ನಾವು ಕರಿತಾ ಇದ್ದೀವಿ. ನೋಡ್ರಿ, ಇವಾಗ ನೆಕ್ಸ್ಟ್ ನಾವು ಕನ್ನಡದಲ್ಲಿ ನೋಡೋಣ ಅದನ್ನೇ. ಸೆಟ್ ಅಂದರೆ ಏನಪ್ಪ ಇಲ್ಲಿ, ಸಮೂಹ ಅಂತ ಕರಿತಾ ಇದ್ದೀವಿ. ಸಮೂಹ ಅಂದರೆ ಏನಪ್ಪ, ಸಮೂಹ ಎಂದರೆ ಸ್ಪಷ್ಟವಾಗಿ ನಿರ್ದಿಷ್ಟಗೊಳಿಸಲಾದ ವಸ್ತುಗಳ ಅಥವಾ ಅಂಶಗಳ ಸಂಗ್ರಹವನ್ನು ನಾವು ಸೆಟ್ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ನೋಡ್ರಿ, ಎ ಇಸ್ ಈಕ್ವಲ್ ಟು 1, 2, 3, 4. ಇದು ಸಂಖ್ಯೆಗಳ ಒಂದು ಸಮೂಹ, ಸೆಟ್ ಅಂತ ಕರಿತೀವಿ, ನಂಬರ್ ಸೆಟ್ ಇದು. ಓಕೆನಾ. ನೆಕ್ಸ್ಟ್ ಸಮೂಹಗಳ ವಿಧಗಳು, ಟೈಪ್ಸ್ ಆಫ್ ಸೆಟ್ಸ್, ಉದಾಹರಣೆಯೊಂದಿಗೆ ನಾವು ನೋಡೋಣ. ಶೂನ್ಯ ಸಮೂಹ, ಎಂಟಿ ಸೆಟ್ ಅಂದರೆ ಕನ್ನಡದಲ್ಲಿ ನಾವು ಶೂನ್ಯ ಸಮೂಹ ಅಂತ ಕರಿತೀವಿ. ಯಾವುದೇ ಅಂಶಗಳಿಲ್ಲದ ಸಮೂಹ, ಯಾವುದೇ ಅಂಶಗಳಿಲ್ಲದ ಸೆಟ್ಟನ್ನು ನಾವು ಶೂನ್ಯ ಸಮೂಹ ಅಂದರೆ ಎಂಟಿ ಸೆಟ್ ಅಂತ ಕರಿತೀವಿ. ಚಿಹ್ನೆಯನ್ನು ಫೈ ಅಥವಾ ಫ್ಲವರ್ ಬ್ರ್ಯಾಕೆಟ್, ಉದಾಹರಣೆಗೆ ನಾವು ಹೇಳಿದ್ವಿ ಆವಾಗಲೇ, ಎ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಲೆಸ್ ದೆನ್ 0, ಎಕ್ಸ್ ಬಿಲಾಂಗ್ಸ್ ಟು ದ ನ್ಯಾಚುರಲ್ ನಂಬರ್ಸ್. 0 ನ್ಯಾಚುರಲ್ ನಂಬರ್ಸಲ್ಲಿ ಇದೇನಾ, ಇಲ್ಲ ಅಂದರೆ ನಾವು 5 ಅಂತ ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ಫೈನೈಟ್ ಸೆಟ್, ಸೀಮಿತ ಸಮೂಹ ಅಂತ ಕರಿತಾ ಇದ್ದೀವಿ. ಇಲ್ಲಿ ಸೀಮಿತ ಅಂಶಗಳನ್ನು ಹೊಂದಿರುವ ಒಂದು ಸೆಟ್ಗೆ ನಾವು ಸಮೂಹಕ್ಕೆ
ಸೀಮಿತ ಸಮೂಹ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ 2, 4, 6, 8 ಇದರಲ್ಲಿ ಸೀಮಿತವಾಗಿರುವಂಥ ಒಂದು ಅಂಶಗಳು ಇದ್ದಾವೆ. ಅದಕ್ಕೆ ನಾವು ಫೈನೈಟ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಅಸೀಮಿತ ಸಮೂಹ ಇನ್ಫೈನೈಟ್ ಸೆಟ್ ಅನಂತ ಅಂಶಗಳನ್ನು ಹೊಂದಿರುವಂತಹ ಒಂದು ಸಮೂಹಕ್ಕೆ ನಮಗೆ ಎಣಿಸೋಕೆ ಆಗಲ್ಲ ಅಷ್ಟು ಇನ್ಫೈನೈಟ್ ಆಗಿರೋ ಅಂಶಗಳಿಗೆ ನಾವು ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಎ ಇಸ್ ಈಕ್ವಲ್ ಟು 1, 2, 3, 4 ಡ್ಯಾಶ್ ಡ್ಯಾಶ್ ಹೋಗುತ್ತೆ, ಅದು ಅನಂತದವರೆಗೂ ಹೋಗುತ್ತೆ. ನೆಕ್ಸ್ಟ್ 4ನೇದು ನೋಡ್ರಿ ಸಮಾನ ಸಮೂಹಗಳು ಈಕ್ವಲ್ ಸೆಟ್ಸ್ ಒಂದೇ ಅಂಶಗಳನ್ನು ಹೊಂದಿರುವ ಸಮೂಹಗಳು. ಇಲ್ಲೂ ಅದೇ ಇರಬೇಕು, ಇಲ್ಲ ಎರಡರಲ್ಲಿಯೂ 2 ಸೆಟ್ಟಲ್ಲಿಯೂ ಅದೇ ಅಂಶಗಳು ಇದ್ದರೆ ನಾವು ಎ ಈಕ್ವಲ್ ಬಿ ಅಂತ ಕರಿತಾ ಇದ್ದೀವಿ. ಸಮಾನ ಸಂಖ್ಯೆಯ ಸಮೂಹಗಳು ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಅಂಶಗಳ ಸಂಖ್ಯೆ ಒಂದೇ ಇರುವ ಸಮೂಹಗಳನ್ನು ನಾವು ಸಮಾನ ಸಂಖ್ಯೆಯ ಸಮೂಹಗಳು ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ನೋಡ್ರಿ ಎ ಇಸ್ ಈಕ್ವಲ್ ಟು 1, 2, 3 ಬಿ ಸೆಟ್ಟಲ್ಲಿ ಎ ಬಿ ಸಿ ಇಲ್ಲೂ 3 ಅಂಶಗಳಿದಾವೆ, ಇಲ್ಲೂ 3 ಅಂಶಗಳು ಇದ್ದಾವೆ. ನೆಕ್ಸ್ಟ್ 6ನೇದು ನೋಡ್ರಿ ಉಪಸಮೂಹ ಸಬ್ಸೆಟ್. ಎ ಸಮೂಹದ ಎಲ್ಲ ಅಂಶಗಳು ಬಿ ಸಮೂಹದಲ್ಲಿದ್ದರೆ ಅದನ್ನು ನಾವು ಎ ಸಬ್ಸೆಟ್ ಬಿ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಎ ಇಸ್ ಈಕ್ವಲ್ ಟು 1, 2 ಬಿ ಅಂದರೆ 1, 2, 3, 4. ನೋಡ್ರಿ ಎ ಸಮೂಹದ ಎಲ್ಲ ಅಂಶಗಳು ಬಿ ಸಮೂಹದಲ್ಲಿದ್ದರೆ ಅದನ್ನು ನಾವು ಎ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ 1, 2, 1, 2, 3, 4 ಬಿ ಯಲ್ಲಿರುವಂಥ ಒಂದು ಸಮೂಹಗಳು ಎ ಯಲ್ಲಿ ಇವೆ. ಓಕೆನಾ. ನೆಕ್ಸ್ಟ್ ನೋಡ್ರಿ ಸಂಪೂರ್ಣ ಉಪಸಮೂಹ ಪ್ರಾಪರ್ ಸಬ್ಸೆಟ್. ಮೂಲ ಸಮೂಹಕ್ಕೆ ಸಮನಾಗಿರದ ಉಪಸಮೂಹವನ್ನು ನಾವು ಸಂಪೂರ್ಣ ಉಪಸಮೂಹ ಅಂತ ಕರಿತಾ ಇದ್ದೀವಿ. ಎ ಇಸ್ ಈಕ್ವಲ್ ಟು 1, 2 ಇಲ್ಲಿ 1, 2, 3 ಇದೆ. ಇದರಲ್ಲಿರುವಂಥ ಒಂದು ಅಂಶಗಳು ಇಲ್ಲಿವೆ ಅಲ್ಲ, ಅದನ್ನು ನಾವು ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಸರ್ವತ್ರ ಸಮೂಹ ಯೂನಿವರ್ಸಲ್ ಸೆಟ್. ಇಡೀ ವಿಶ್ವ ಸರ್ವ ಪರಿಗಣನೆಯಲ್ಲಿರುವ ಎಲ್ಲ ಅಂಶಗಳನ್ನು ಹೊಂದಿರುವ ಸಮೂಹವನ್ನು ನಾವು ಯೂನಿವರ್ಸಲ್ ಸೆಟ್ ಅಥವಾ ಸರ್ವತ್ರ ಸಮೂಹ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ನೋಡ್ರಿ ಯು ಈಸ್ ಈಕ್ವಲ್ ಟು 1, 2, 3, 4, 5 ಎಲ್ಲ ಸಮೂಹಗಳು ನಮಗೆ ಯೂನಿವರ್ಸಲ್ ಸೆಟ್ಟಲ್ಲಿ ಸರ್ವತ್ರ ಸಮೂಹದಲ್ಲಿ ಸಿಗುತ್ತವೆ. ವಿಯೋಜಿತ ಸಮೂಹಗಳು ಡಿಸ್ಜಾಯಿಂಟ್ ಸೆಟ್ಸ್. ಸಾಮಾನ್ಯ ಅಂಶಗಳಿಲ್ಲದ ಸಮೂಹಗಳನ್ನು ನಾವು ವಿಯೋಜಿತ ಸಮೂಹಗಳು ಅಂತ ಕರಿತೀವಿ. ಎ ಇಸ್ ಈಕ್ವಲ್ ಟು 1, 2 ಬಿ ಇಸ್ ಈಕ್ವಲ್ ಟು 3, 4. ಇಲ್ಲಿ ಕಾಮನ್ ಇಲ್ಲ, ಯಾವುದು ಕಾಮನ್ ಇಲ್ಲ ಅಂದರೆ ಅದಕ್ಕೆ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 10ನೇದು ನೋಡ್ರಿ ಆವರಿಸುವ ಸಮೂಹಗಳು. ಓವರ್ಲ್ಯಾಪಿಂಗ್ ಸೆಟ್ಸ್ ಅಂದರೆ ಏನಪ್ಪ, ಆವರಿಸುವ ಸಮೂಹಗಳು ಅಂತ ಕರಿತೀವಿ. ಕನಿಷ್ಠ ಒಂದು ಸಾಮಾನ್ಯ ಅಂಶ ಹೊಂದಿರುವ ಸಮೂಹಗಳನ್ನು ನಾವು ಆವರಿಸುವ ಸಮೂಹಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ ಎ ಇಸ್ ಈಕ್ವಲ್ ಟು 1, 2, 3 ಬಿ ಇಸ್ ಈಕ್ವಲ್ ಟು 3, 4, 5. ಓಕೆನಾ. ಇವಾಗ ನೋಡ್ರಿ ನಾವು ಅಭ್ಯಾಸವನ್ನು ನೋಡ್ತಾ ಹೋಗೋಣ. ಈಗ ನೋಡ್ರಿ ಮ್ಯಾಥಮೆಟಿಕ್ಸ್ ಚಾಪ್ಟರ್ 1 ಸೆಟ್ಸ್ ಕ್ಲಾಸ್ 11 ಎಕ್ಸಸೈಸ್ 1.1 ಏನು ಹೇಳ್ತಾ ಇದೆ ಇಲ್ಲಿ. ಕ್ವಶನ್ ನಂಬರ್ 1 ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್. ಇದರಲ್ಲಿ ಯಾವ್ಯಾವ ಸೆಟ್ಸ್ ಇದ್ದಾವೆ, ನಿಮ್ಮ ಆನ್ಸರನ್ನು ಜಸ್ಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ದ ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ. ಜೆನಿಂದ ಪ್ರಾರಂಭವಾಗುವಂತಹ ತಿಂಗಳುಗಳು ಒಂದು ವರ್ಷದಲ್ಲಿ ಎಷ್ಟಿದ್ದಾವೆ, ಇದು ನಮಗೆ ಲೆಕ್ಕಕ್ಕೆ ಸಿಗುವಂಥ ಒಂದು ಸೆಟ್ ಇದು. ಓಕೆನಾ. ಈ ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇದನ್ನು ನಾವು ಎಣಿಸ್ಬೋದು. ಓಕೆನಾ. ಜೆಯಲ್ಲಿ ಬರುವಂತಹ ಒಂದು ತಿಂಗಳುಗಳನ್ನು, ವರ್ಷದಲ್ಲಿ ಬರುವಂಥ 12 ತಿಂಗಳಿರ್ತವೆ, ಅದರಲ್ಲಿ ಜೆಯಲ್ಲಿ ಯಾವ್ಯಾವ ಬರ್ತಾವಲ್ಲ ಅದನ್ನು ನಾವು ಎಣಿಸ್ಬೋದು. ಓಕೆನಾ. ಒನ್ ಕ್ಯಾನ್ ಡೆಫಿನೈಟ್ ಬಿಕಾಸ್, ಯಾಕೆಂದರೆ ಒನ್ ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ಎ ಮಂತ್ ದಟ್ ಬಿಲಾಂಗ್ಸ್ ಟು ದಿಸ್ ಕಲೆಕ್ಷನ್. ಯಾರಿಗಾದರೂ ಕೇಳ್ರಿ ಜೆಯಲ್ಲಿ ಬರುವಂತಹ ಒಂದು ತಿಂಗಳುಗಳನ್ನು ಅವರು ಡೆಫಿನೆಟ್ ಆಗಿ ಹೇಳ್ತಾರೆ. ಹ್ಯಾನ್ಸ್ ದಿಸ್ ಕಲೆಕ್ಷನ್
ಕಲೆಕ್ಷನ್ ಈಸ್ ಎ ಸೆಟ್, ಅದು ಒಂದು ಸೆಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ನೋಡ್ರಿ, the collection of 10 most talented writers of India is not a well defined collection. ನೋಡ್ರಿ, ನಮ್ಮ ಇಂಡಿಯಾದಲ್ಲಿ 10 ಮೋಸ್ಟ್ ಟ್ಯಾಲೆಂಟೆಡ್ ಬರಹಗಾರರು ಯಾರು ಅಂತ ಕ್ವಶನ್ ಕೇಳಿದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಭಿನ್ನವಾಗಿರುತ್ತೆ. ನಾವೊಂದು ಹೇಳಿದರೆ ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ, ಇನ್ನು 10 ಜನ ಟ್ಯಾಲೆಂಟೆಡ್ ರೈಟರ್ಸ್ ಹೆಸರನ್ನು ಬೇರೆ 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 ಹೇಳ್ತಾರೆ. ಹಾಗಾಗಿ ಇದು ಬಿಕಾಸ್, ಯಾಕೆಂದರೆ ದ ಕ್ರೈಟೇರಿಯಾ ಫಾರ್ ಡಿಟರ್ಮೈನಿಂಗ್ ಎ ರೈಟರ್ಸ್ ಟ್ಯಾಲೆಂಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್ಗೆ ಇದು ಚೇಂಜ್ ಆಗುತ್ತೆ. ಹಾಗಾಗಿ ಹೆನ್ಸ್ ದಿಸ್ ಕಲೆಕ್ಷನ್ ಈಸ್ ನಾಟ್ ಎ ಸೆಟ್, ಇದು ಸೆಟ್ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಮೂರನೇದು, ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ನೋಡ್ರಿ, ಮೂರನೇದು ಏನು ಕೇಳಿದ್ದಾರೆ ಇಲ್ಲಿ, ಟೀಮ್ ಆಫ್ 11 ಜನ ಕ್ರಿಕೆಟ್ ಟೀಮಿನ ಬ್ಯಾಟ್ಸ್ಮನ್ ಹೆಸರುಗಳನ್ನು, ವಿಶ್ವದಲ್ಲಿ ಇರುವಂತಹ ಬ್ಯಾಟ್ಸ್ಮನ್ಗಳ ಹೆಸರುಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ನಮಗೇನಾಗುತ್ತೆ, ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್, ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಇಲ್ಲಿ 11 ಜನ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ಗಳನ್ನು ಹೇಳ್ರಿ ಅಂದರೆ ನಮ್ಮಲ್ಲಿ ಒಂದು 11 ಜನ ಬೇರೆ ಹೇಳ್ತೀವಿ, ಇನ್ನೊಂದು ಊರಲ್ಲಿ ಬೇರೆ ಹೇಳ್ತಾರೆ, ಇನ್ನೊಂದು ಕಡೆ ಹೋಗಿ ಕೇಳಿದರೆ ಅಲ್ಲೂ ಬೇರೆ ಹೇಳ್ತಾರೆ. ಓಕೆನಾ? ಬಿಕಾಸ್ ದ ಕ್ರೈಟೇರಿಯಾ ಫಾರ್ ಡಿಟರ್ಮೈನಿಂಗ್ ಎ ಬ್ಯಾಟ್ಸ್ಮನ್ ಟ್ಯಾಲೆಂಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್, ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಆದ್ದರಿಂದ ಹ್ಯಾನ್ಸ್ ದಿಸ್ ಕಲೆಕ್ಷನ್ ಈಸ್ ನಾಟ್ ಎ ಸೆಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ನಾಲ್ಕನೇದು, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ನಾಲ್ಕನೇದು ಏನು ಹೇಳ್ತಾ ಇದೆ ಇಲ್ಲಿ, ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಹುಡುಗರ ಒಂದು ನಂಬರ್ಸನ್ನು ಹೇಳ್ರಿ, ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸ್ನಲ್ಲಿ ಅಂತ ಹೇಳಿದರೆ ನಾವು ಅವರ ಹೆಸರಿನ ಜೊತೆಗೆ ಎಷ್ಟು ಜನ ಇದ್ದಾರೆ ಅಂತ ನಾವು ಕರೆಕ್ಟಾಗಿ ಹೇಳ್ತೀವಿ. ಬಿಕಾಸ್, ಯಾಕೆಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ಎ ಬಾಯ್ ಹೂ ಬಿಲಾಂಗ್ಸ್ ಟು ದಿಸ್ ಕಲೆಕ್ಷನ್, ಹೆನ್ಸ್ ದಿಸ್ ಕಲೆಕ್ಷನ್ ಈಸ್ ಎ ಸೆಟ್ ಅಂತ ನಾವು ಹೇಳ್ಬೋದು ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಐದನೇದು ಕ್ವಶನ್ ಏನು ಹೇಳ್ತಾ ಇದೆ, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ನೋಡ್ರಿ, ಇಲ್ಲಿ ನ್ಯಾಚುರಲ್ ನಂಬರ್ಸು ಲೆಸ್ ದೆನ್ 100ಕ್ಕಿಂತ ಕಡಿಮೆ ಇರುವಂತಹ ಒಂದು ನ್ಯಾಚುರಲ್ ನಂಬರ್ ಅಂದರೆ ನಾವು ಕರೆಕ್ಟಾಗಿ ಹೇಳ್ತೀವಿ. ಇಲ್ಲಿ ನ್ಯಾಚುರಲ್ ನಂಬರ್ ಲೆಸ್ ದೆನ್ 100 ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಬಿಕಾಸ್ one can definitely identify a number that belongs to this collection. ಯಾರಿಗೆ ಕೇಳಿದ್ರು ಕೂಡ ನಮ್ಮ ನ್ಯಾಚುರಲ್ ನಂಬರ್ ಲೆಸ್ ದೆನ್ 100 ಕರೆಕ್ಟಾಗಿ ಹೇಳ್ತಾರೆ. ಹಾಗಾಗಿ ಹೆನ್ಸ್ ದಿಸ್ ಕಲೆಕ್ಷನ್ ಈಸ್ ಎ ಸೆಟ್ ಅಂತ ನಾವು ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಆರನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ, ಇಲ್ಲಿ a collection of novels written by the writer ಮುನ್ಸಿ ಪ್ರೇಮ್ಚಂದ್. a collection of novels, ಅವರು ಬರೆದಿರುವಂತಹ ಮುನ್ಸಿ ಪ್ರೇಮ್ಚಂದ್ ಅವರು ಈ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ಮುನ್ಸಿ ಪ್ರೇಮ್ಚಂದ್ ಅವರು ಬರೆದಿರುವಂಥ ನಾವೆಲ್ಸ್ಗಳನ್ನು ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಬಿಕಾಸ್, ಯಾಕೆಂದರೆ ಒನ್ ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ಎ ಬುಕ್ ದಟ್ ಬಿಲಾಂಗ್ಸ್ ಟು ದಿಸ್ ಕಲೆಕ್ಷನ್. ಅವರು ಬರೆದಿರುವಂಥ ಬುಕ್ಸನ್ನು ಕರೆಕ್ಟಾಗಿ ಯಾರಿಗೆ ಕೇಳಿದ್ರು ಅದನ್ನೇ ಹೇಳ್ತಾರೆ. ಹ್ಯಾನ್ಸ್ ದೀಸ್ ಕಲೆಕ್ಷನ್ ಈಸ್ ಎ ಸೆಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಏಳನೇದು ನೋಡ್ರಿ, ಏಳನೇ ಕ್ವಶನ್ ಏನು ಹೇಳ್ತಾ ಇದೆ ಇಲ್ಲಿ ನೋಡ್ರಿ, ಏಳನೇದು, ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಎಲ್ಲವೂ ಆಲ್ ಈವನ್ ಇಂಟೀಜರ್ಸ್ ಹೇಳ್ರಿ ಅಂದರೆ ಯಾರಿಗೆ ಕೇಳಿದರೂ ಕೂಡ ಕರೆಕ್ಟಾಗಿ ಹೇಳ್ತಾರೆ. ಬಿಕಾಸ್, ಯಾಕೆಂದರೆ ಒನ್ ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ಅನ್ ಈವನ್ ಇಂಟೀಜರ್ ದಟ್ ಬಿಲಾಂಗ್ಸ್ ಟು ದಿಸ್ ಕಲೆಕ್ಷನ್. ಹ್ಯಾನ್ಸ್ ದಿಸ್ ಕಲೆಕ್ಷನ್ ಈಸ್ ಎ ಸೆಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್.
The collection of questions in this chapter is a well-defined collection because ಯಾಕೆಂದರೆ one can definitely identify a question that belongs to this chapter. Hence, this collection is a set ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಒಂಬತ್ತನೇದು ಏನು ಹೇಳ್ತಾ ಇದೆ, ಎ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದ ವರ್ಲ್ಡ್. ನೋಡ್ರಿ, ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದ ವರ್ಲ್ಡ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್. ಜಗತ್ತಿನಲ್ಲಿ ಮೋಸ್ಟ್ ಡೇಂಜರಸ್ ಪ್ರಾಣಿಗಳು ಯಾವುವು ಅಂತ ನಾವು ಕ್ವಶನ್ ಕೇಳಿದರೆ ಇದು ವೆಲ್ ಡಿಫೈನ್ಡ್ ಆಗಿರಲ್ಲ. ಯಾಕೆ ಅಂತ ಕೇಳಿದರೆ, ಯಾಕೆಂದರೆ ದ ಕ್ರಿಟೇರಿಯಾ ಫಾರ್ ಡಿಟರ್ಮೈನಿಂಗ್ ದ ಡೇಂಜರಸ್ ಆಫ್ ಆ್ಯನ್ ಅನಿಮಲ್ ಕ್ಯಾನ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಸರುಗಳು ಭಿನ್ನವಾಗಿರುತ್ತವೆ. ಹೆನ್ಸ್ ದಿಸ್ ಕಲೆಕ್ಷನ್ ಈಸ್ ನಾಟ್ ಎ ಸೆಟ್. ಇದು ಸೆಟ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡ್ರಿ, ಲೆಟ್ ಎ ಈಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ 1 2 3 4 5 6 ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಸಿಂಬಲ್ ಎಪ್ಸಲಾನ್ ಆರ್ ನಾಟ್ ಎಪ್ಸಲಾನ್ ಇನ್ ದ ಬ್ಲ್ಯಾಂಕ್ ಸ್ಪೇಸಸ್. ಇಲ್ಲಿ ನೋಡ್ರಿ 5 ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟಿದ್ದಾನೆ. ಎ 5 ಎಗೆ ಸೇರಿದೆ ಅಂತ ಹೇಳ್ಬೇಕು ನಾವು. ಸೇರಿದೆ ಅಥವಾ ಸೇರಿಲ್ಲ ಅಂತ ಇದರ ಅರ್ಥ. ಎಪ್ಸಲಾನ್ ನಾಟ್ ಎಪ್ಸಲಾನ್. 5 ಎಗೆ ಸೇರಿದೆನಾ? ಇಲ್ಲಿ 5 ಎ ಒಂದು ಸೆಟ್ಟಲ್ಲಿ, ಎ ಯೂನಿವರ್ಸಲ್ ಸೆಟ್ಟಲ್ಲಿ 5 ಇದೆನಾ? ಇದೆ. ಹಾಗಿದ್ರೆ ನಾವು ಇಲ್ಲಿ ಸೇರಿದೆ ಅನ್ನೋ ಸಿಂಬಲನ್ನು ಹಾಕಬೇಕು. 5 ಬಿಲಾಂಗ್ಸ್ ಟು ಎ. ನೆಕ್ಸ್ಟ್ ಎರಡನೇದು ನೋಡ್ರಿ, 8 ಎಗೆ ಸೇರಿದೆನಾ? ಎ ಇಲ್ಲಿ 8 ಇದೆನಾ? ಇಲ್ಲ. ಹಾಗಿದ್ದಾಗ ನಾವೇನಂತ ಬರೀಬೇಕು? ನಾಟ್ ಬಿಲಾಂಗ್ಸ್ ಟು. 8 ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಬರೀತಾ ಇದ್ದೀವಿ ಇಲ್ಲಿ. ಮೂರನೇದು ನೋಡ್ರಿ, 0 ಎಗೆ ಸೇರಿದೆನಾ? 0 ಎದಲ್ಲಿ 0 ಇದೆನಾ? ಇಲ್ಲ. ಹಾಗಿದ್ದಾಗ ನಾವು 0 ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಬರೀತಾ ಇದ್ದೀವಿ. ನಾಲ್ಕನೇದು ನೋಡ್ರಿ, 4 ಈಸ್ ಬಿಲಾಂಗ್ಸ್ ಟು ಎ. 4 ಎದಲ್ಲಿ ಇದೆನಾ? ಓಕೆ, ಇದೆ. 4 ಬಿಲಾಂಗ್ಸ್ ಟು ಎ ಅಂತ ಬರೀತಾ ಇದ್ದೀವಿ. ನೆಕ್ಸ್ಟ್ ಐದನೇದು ನೋಡ್ರಿ, 2 ಎದಲ್ಲಿ ಇದೆನಾ? ಇದೆಲ್ಲ 2. ಹಾಗಿದ್ದಾಗ ನಾವು 2 ಎಗೆ ಸೇರಿದೆ ಅಂತ ಬರೆಯೋಣ. ಆರನೇದು ನೋಡ್ರಿ, ಇವಾಗ 10 ಬಿಲಾಂಗ್ಸ್ ಟು ಎ. 10 ಇದೆನಾ ಎದಲ್ಲಿ? ಇಲ್ಲ. ಹಾಗಿದ್ದಾಗ ನಾವು 10 ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಬರಿತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡ್ರಿ, ಇವಾಗ ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮು ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ ಅಂತ 2 ಬರ್ತವೆ ಸೆಟ್ಸಲ್ಲಿ. ಇವಾಗ ನಾವು ಫಾಲೋಯಿಂಗ್ ಸೆಟ್ಟನ್ನು ರೋಸ್ಟರ್ ಫಾರ್ಮ್ನಲ್ಲಿ ಬರೀಬೇಕು. ಒಂದೇದು ನೋಡ್ರಿ, ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಇಂಟೀಜರ್ ಆ್ಯಂಡ್ -3 ಈಸ್ ಲೆಸ್ ದೆನ್ ಎಕ್ಸ್ ಈಸ್ ಲೆಸ್ ದೆನ್ 7 ಅಂತ ನಾವು ತಗೊಳ್ತಾ ಇದ್ದೀವಿ ಇಲ್ಲಿ. ಒಂದನೇದಕ್ಕೆ ಆನ್ಸರ್ ನೋಡ್ರಿ, ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅನ್ ಇಂಟೀಜರ್ ಆ್ಯಂಡ್ -3 ಈಸ್ ಲೆಸ್ ದೆನ್ ಎಕ್ಸ್ ಆ್ಯಂಡ್ ಲೆಸ್ ದೆನ್ 7. ಎಕ್ಸು 7ಕ್ಕಿಂತ ಚಿಕ್ಕದಾಗಿದೆ ಮತ್ತು -3ಕ್ಕಿಂತ ದೊಡ್ಡದಾಗಿದೆ. ದ ಎಲಿಮೆಂಟ್ಸ್ ಆಫ್ ದೀಸ್ ಸೆಟ್ ಆರ್ -2 -1 0 1 2 3 4 5 ಆ್ಯಂಡ್ 6. ಓನ್ಲಿ 7ಕ್ಕಿಂತ ಚಿಕ್ಕದಾಗಿದೆ ಅಂದರೆ 6ರವರೆಗೆ ನಾವು ಸ್ಟಾಪ್ ಮಾಡಬೇಕು. ದೇರ್ ಫೋರ್, ಆದ್ದರಿಂದ ದ ಗಿವನ್ ಸೆಟ್ ಕ್ಯಾನ್ ಬಿ ರಿಟರ್ನ್ ಇನ್ ರೋಸ್ಟರ್ ಫಾರ್ಮ್ ಈಸ್. ರೋಸ್ಟರ್ ಫಾರ್ಮಲ್ಲಿ ನಾವು ಈ ಥರ ಬರಿಬೋದು. ಕ್ಯಾಪಿಟಲ್ನಿಂದ ಮಾತ್ರ ನಾವು ಡಿನೋಟ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ಸ್. ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ -2 -1 0 1 2 3 4 5 6. ನೋಡ್ರಿ ಇಲ್ಲಿ -3 ಎಕ್ಸ್ ಈಸ್ ಗ್ರೇಟರ್ ದೆನ್ -3. -3ಗಿಂತ ದೊಡ್ಡದು ಅಂದರೆ -2. ನೆಕ್ಸ್ಟು ಲೆಸ್ ದೆನ್ 7. 7ಕ್ಕಿಂತ ಚಿಕ್ಕದು 6 ಆಗಿರುತ್ತೆ. ಹಾಗಾಗಿ ಇದರ ಉತ್ತರ ಈ ರೀತಿಯಾಗಿ ಬರೆಯೋಣ. ನೆಕ್ಸ್ಟ್ ಎರಡನೇದು ನೋಡ್ರಿ, ಎರಡನೇದು ಬಿ ಇಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಬಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಅಂದಾಗ ನಾವು ದ ಎಲಿಮೆಂಟ್ಸ್ ಆಫ್ ದೀಸ್ ಸೆಟ್ ಆರ್ 1 2 3 4 ಆ್ಯಂಡ್ 5 ಓನ್ಲಿ. ದೇರ್ ಫಾರ್ ದ ಗಿವನ್ ಸೆಟ್ ಕ್ಯಾನ್ ಬಿ ರಿಟರ್ನ್ ಇನ್ ರೋಸ್ಟರ್ ಫಾರ್ಮ್ ಈಸ್ ಬಿ ಈಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ 1 2 3 4 5 ಅಂತ ನಾವು ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಮೂರನೇದು ನೋಡ್ರಿ, ಮೂರನೇ ಕ್ವಶನು, ಸಿ ಈಸ್ ಈಕ್ವಲ್ ಟು ಎಕ್ಸ್ ಫ್ಲವರ್ ಬ್ರ್ಯಾಕೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ 2 digit ನ್ಯಾಚುರಲ್ ನಂಬರ್ ಸಚ್ ದ್ಯಾಟ್ ದ ಸಮ್ ಆಫ್ its digit is 8.
ಏನಂತ ಕೇಳಿದ್ದಾರೆ ಇಲ್ಲಿ 2 ಡಿಜಿಟಿನ ನ್ಯಾಚುರಲ್ ನಂಬರ್ ಬರೀರಿ. ಬರೆದ ಮೇಲೆ ಏನಾಗಬೇಕು, ಅವು ಸಮ್ 2 ಡಿಜಿಟಿನ ಸಮ್ಮು ನಾವು ಕೂಡಿಸಿದಾಗ 8 ಬರಬೇಕು. ಇಲ್ಲಿ ನೋಡ್ರಿ 17 1 + 7 8 ಬರ್ತಾ ಇದೆ. ಇಲ್ಲಿಯೂ ಕೂಡ 26 ತಗೊಂಡ್ರೆ 2 + 6 8 ಬರ್ತಾ ಇದೆ. ಇಲ್ಲಿಯೂ ಕೂಡ 35 ತಗೊಂಡಾಗ 3 + 5 8 ಬರ್ತಾ ಇದೆ. ಇಲ್ಲಿ 44 ತಗೊಂಡಾಗ ಈ 4 ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ, 8. ಈ ರೀತಿಯಾಗಿ ನಾವು ಎಷ್ಟು ಬರ್ತಾವಲ್ಲ ಅಷ್ಟು ನಂಬರನ್ನು ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಆ್ಯಂಡ್ 80 ಕೂಡ ಬರ್ತಾ ಇದೆ. ಇದರಲ್ಲಿ 80 ಬಂದರೆ 8 + 0 8 ಆಗುತ್ತೆ. ದೇರ್ ಫೋರ್ ದಿಸ್ ಸೆಟ್ ಕ್ಯಾನ್ ಬಿ ರಿಟರ್ನ್ ಇನ್ ರೋಸ್ಟರ್ ಫಾರ್ಮ್ ಈಸ್ ಸಿ = 17 26 35 44 53 62 71 80 ಅಂತ ನಾವು ತಗೊಳ್ಳೋಣ. ಓಕೆನಾ. ನೆಕ್ಸ್ಟ್ ನೋಡ್ರಿ, 4ನೇದೇ ಕ್ವಶನ್ ಏನು ಹೇಳ್ತಾ ಇದೆ ಇಲ್ಲಿ, D = x such that x is a prime number which is a divisor of 60. ಇದು 60ರ ಡಿವೈಸರ್ ಆಗಿರುತ್ತೆ ಮತ್ತು ಪ್ರೈಮ್ ನಂಬರ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. 60ನ್ನು ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ 2 × 2 × 3 × 5 ಆಗಿರುತ್ತೆ. ದ ಎಲಿಮೆಂಟ್ಸ್ ಆಫ್ ದೀಸ್ ಸೆಟ್ಸ್ ಆರ್ 2 3 ಆ್ಯಂಡ್ 5 ಓನ್ಲಿ. 2 ರಿಪೀಟ್ ಆಗಿರುತ್ತೆ. ನಾವು ರಿಪೀಟ್ ಆಗಿರುವಂಥದ್ದನ್ನು ಇಲ್ಲಿ ತಗೊಳ್ತಾ ಇಲ್ಲ, ತಗೋಬಾರ್ದು. ಓಕೆನಾ. 2 3 ಮತ್ತು 5 ಅಂತ ನಾವು. ದೇರ್ ಫೋರ್ ದಿಸ್ ಸೆಟ್ ಕ್ಯಾನ್ ಬಿ ರಿಟರ್ನ್ ಇನ್ ರೋಸ್ಟರ್ ಫಾರ್ಮ್ ಆ್ಯಸ್ D = ಕ್ಯಾಪಿಟಲ್ D ಫ್ಲವರ್ ಬ್ರ್ಯಾಕೆಟ್ 2 3 5 ಅಂತ ನಾವು ತಗೊಳ್ಳೋಣ ಇಲ್ಲಿ. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ ಏನು ಹೇಳ್ತಾ ಇದೆ, E = ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನೋಮೆಟ್ರಿಯಲ್ಲಿರುವಂತಹ ಒಂದು ಲೆಟರ್ಗಳನ್ನು ನಾವು ಸೆಟ್ಟಾಗಿ ಬರಿಬೇಕು. ದೇರ್ ಆರ್ 12 ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನೋಮೆಟ್ರಿ, ಔಟ್ ಆಫ್ ವಿಚ್ ಲೆಟರ್ T R ಆ್ಯಂಡ್ O ಆರ್ ರಿಪೀಟೆಡ್. ನೋಡ್ರಿ, ಇಲ್ಲಿ T R ಮತ್ತು O ರಿಪೀಟ್ ಆಗಿದೆ. ಇದರಲ್ಲಿ ಅದನ್ನು ನಾವು ಒಂದೇ ಸಲ ಬರಿಬೇಕು ಸೆಟ್ಟಲ್ಲಿ. ದೇರ್ ಫೋರ್ ದಿ ಸೆಟ್ ಕ್ಯಾನ್ ಬಿ ರಿಟರ್ನ್ ಇನ್ ರೋಸ್ಟರ್ ಫಾರ್ಮ್ ಆ್ಯಸ್ E = TRIGONMEY ಅಂತ ಬರೆಯೋಣ. ಓಕೆನಾ. ನೆಕ್ಸ್ಟ್ 6ನೇದು ನೋಡ್ರಿ, F = ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಬೆಟರ್. ದೇರ್ ಫೋರ್ 6 ಲೆಟರ್ಸ್ ಇನ್ ದ ವರ್ಡ್ ಬೆಟರ್. ನೋಡ್ರಿ, ಈ ಬೆಟರ್ ಅನ್ನೋ ಒಂದು ಸೆಟ್ಟಲ್ಲಿ ಎಷ್ಟು ಲೆಟರ್ ಇದ್ದಾವೆ ಅನ್ನೋದನ್ನು ನಾವು ಸೆಟ್ ಮಾಡಿ ಬರಿಬೇಕು. 6 ಲೆಟರ್ ಇದ್ದಾವೆ. ಔಟ್ ಆಫ್ ವಿಚ್ ಲೆಟರ್ಸ್ E ಆ್ಯಂಡ್ T ಆರ್ ರಿಪೀಟೆಡ್. E ಮತ್ತು T ರಿಪೀಟ್ ಆಗಿದೆ ಇಲ್ಲಿ. ಓಕೆನಾ. ದೇರ್ ಫೋರ್ ದಿಸ್ ಸೆಟ್ ಕ್ಯಾನ್ ಬಿ ರಿಟರ್ನ್ ಇನ್ ರೋಸ್ಟರ್ ಫಾರ್ಮ್ ಈಸ್ F = BETR ಅಂತ ತಗೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 4 ಏನು ಹೇಳ್ತಾ ಇದೆ, ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್. ನಮಗೆ ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೇಕು ಅಂತ ಕ್ವಶನ್. ಇವಾಗ 3 6 9 12 ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂದರೆ 3 6 9 12 ಫ್ಲವರ್ ಬ್ರ್ಯಾಕೆಟ್ = x such that x = 3n. n ಅಂದಲ್ಲಿ ನಾವು 1 2 3 4 ಹಾಕೋಣ ಇದರಲ್ಲಿ. ಓಕೆನಾ. ಸ್ಮಾಲ್ n ಬಿಲಾಂಗ್ಸ್ ಟು ಕ್ಯಾಪಿಟಲ್ N. ಸ್ಮಾಲ್ n ಕ್ಯಾಪಿಟಲ್ Nಗೆ ಸೇರಿದೆ ಮತ್ತು 1 n is less than or equal to 1 ಅಲ್ಲ, less than or equal to 4 greater than or equal to 1 ಅಂತ ತಗೋಬೇಕಿಲ್ಲಿ. ಓಕೆನಾ. 3 6 9 12. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ರಿ, 2 4 8 16 32. 2 4 8 16 32. ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ 2 = 2:1 4 = 2:2. 8ಅನ್ನು ನಾವು 2^3, 16ಅನ್ನು 2^4, 32ಅನ್ನು 2^5 ಅಂತ ತಗೊಂಡಾಗ ನಮಗೆ ಏನಾಗ್ತಾ ಇದೆ ಇಲ್ಲಿ, ಅದು ಸೆಟ್ ಬಿಲ್ಡರ್ ಫಾರಮ್ ಏನಾಗ್ತಾ ಇದೆ, 2 4 6 2 4 8 16 32ಅನ್ನು ನಾವು x such that x = 2:n. ಸ್ಮಾಲ್ n ಬಿಲಾಂಗ್ಸ್ ಟು ಕ್ಯಾಪಿಟಲ್ N and n is less than or equal to 5 and greater than or equal to 1 ಅಂತ ನಾವು ತಗೊಳ್ಳೋಣ.
ನೆಕ್ಸ್ಟ್ ನೋಡ್ರಿ ಮೂರನೇದು 5, 25, 125 ಮತ್ತು 625. ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂದರೆ ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ 5 ಅನ್ನೋದು ನಮಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ 5:1, 25 ಅನ್ನೋದು 5:2, 125 5:3 and 625 is 5:4. Therefore, flower bracket of 5, 25, 125 and 625 is equal to flower bracket x such that x is equal to 5:n, small n belongs to capital N and small n is less than or equal to 4 and greater than or equal to 1 ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ 4ನೇ ಕ್ವಶನ್ ನೋಡ್ರಿ 2, 4, 6 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೇಕು. ಇವಾಗ 2, 4, 6 ಅನ್ನೋದು ನೋಡ್ರಿ ಇಟ್ ಈಸ್ ಎ ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್. ನೋಡ್ರಿ ಇಲ್ಲಿ ಏನು ಕಾಣಿಸ್ತಾ ಇದೆ ನಮಗೆ ಎಲ್ಲ ಈವನ್ ನ್ಯಾಚುರಲ್ ನಂಬರ್ಸ್ ಕಾಣಿಸ್ತಾ ಇದ್ದಾವೆ. ಆದ್ದರಿಂದ 2, 4, 6 ಡ್ಯಾಶ್ ಡ್ಯಾಶ್ ಅನ್ನು ನಾವು ಫ್ಲವರ್ ಬ್ರಾಕೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆ್ಯನ್ ಈವನ್ ನ್ಯಾಚುರಲ್ ನಂಬರ್ ಅಂತ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆಯೋಣ. ನೆಕ್ಸ್ಟ್ 5ನೇದು ನೋಡ್ರಿ 1, 4, 9 ಡ್ಯಾಶ್ ಡ್ಯಾಶ್ 100. ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಯಾವ ರೀತಿಯಾಗಿ ಬರೀಬೇಕು ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ 1 ಅನ್ನೋದು 1 ಸ್ಕ್ವಯರ್, 4 ಅನ್ನೋದು 2 ಸ್ಕ್ವಯರ್, 9 ಅನ್ನೋದು 3 ಸ್ಕ್ವಯರ್, 100 ಅನ್ನೋದು 10 ಸ್ಕ್ವಯರಲ್ಲಿದೆ. ಆದ್ದರಿಂದ ಫ್ಲವರ್ ಬ್ರಾಕೆಟ್ 1, 4, 9 ಡ್ಯಾಶ್ ಡ್ಯಾಶ್ 100 ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವಯರ್. ನೋಡ್ರಿ ಇಲ್ಲಿ ಎನ್ ಅಂತ ತಗೋಬೇಕು, ಸ್ಕ್ವಯರ್ ಅಂತ ಇಡೋಣ. ಎನ್ ಸ್ಮಾಲ್ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಆ್ಯಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ ಇವಾಗ ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಈ ಒಂದು ಸೆಟ್ಗಳಲ್ಲಿ ಲಿಸ್ಟ್ ಆಲ್ ದ ಎಲಿಮೆಂಟ್ಸನ್ನು ನಾವು ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎ ಈಸ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ನೋಡ್ರಿ ಒಂದೇದೇನು ಹೇಳ್ತಾ ಇದೆ ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ಯಾವ್ಯಾವ ಇದಪ್ಪ ಆಡ್ ನ್ಯಾಚುರಲ್ ನಂಬರ್ಸು 1, 3, 5, 7, 9 ಇವೆಲ್ಲವೂ ಡ್ಯಾಶ್ ಡ್ಯಾಶ್ ಇನ್ನು ಮುಂತಾದವು ನಮಗೆ ಆಡ್ ನ್ಯಾಚುರಲ್ ನಂಬರ್ಸ್ ಆಗ್ತಾ ಇದ್ದಾವೆ. ನೆಕ್ಸ್ಟ್ ನೋಡ್ರಿ b is equal to x such that x is less than 9/2 and greater than -1/2 integer ಅಂತ ಬರಿಬೇಕು. b is equal to x such that x is an integer, n is less than 9/2 and greater than -1/2. It can be seen that -1/2 is equal to -0.5 and 9/2 is equal to 4.5. Therefore, that's equal to flower bracket 0, 1, 2, 3, 4 ಅಂತ ಬರೆಯೋಣ. ಓಕೆನಾ. ಈಗ 3ನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ c is equal to x such that x is an integer, x square is less than or equal to 4 ಅಂತ ಹೇಳ್ತಾ ಇದೆ. ಇಲ್ಲಿ ನಮಗೇನು ಕಾಣಿಸ್ತಾ ಇದೆಯಪ್ಪ ಕ್ವಶನಲ್ಲಿ ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ -1 ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4, -2 ಸ್ಕ್ವೇರ್ ಈಸ್ equal to 4 or less than or equal to 4, -3 square line 9 is greater than 4, 0 square is equal to 0, less than or equal to 4, 1 square ಅನ್ನೋದು 1, ಇದು ಕೂಡ less than or equal to 4 ಆಗಿರುತ್ತೆ. 2 ಸ್ಕ್ವೇರ್ ಅನ್ನೋದು 4 is less than or equal to 4, 3 ಸ್ಕ್ವೇರ್ ಅನ್ನೋದು 9 is greater than 4, 9 4ಕ್ಕಿಂತ ದೊಡ್ಡದಾಗಿರುತ್ತೆ. ಆದ್ದರಿಂದ c is equal to -2, -1, 0, 1, 2 ಆಗಿರುತ್ತೆ. ಇಲ್ಲಿ 4ನೇದು ನೋಡ್ರಿ d is equal to ಫ್ಲವರ್ ಬ್ರ್ಯಾಕೆಟ್ ಬರಿಬೇಕು. ಇಲ್ಲಿ x such that x is a letter in the word loyal. L ರಿಪೀಟ್ ಆಗುತ್ತೆ, ಇಲ್ಲಿ ಎಲ್ ಬರೆಯೋ ಹಾಗಿಲ್ಲ, LOY ಅಂತ ಬರೆಯೋಣ. ಈ ನೋಡ್ರಿ 5th one is equal to x such that x is a month of a year not having 31 days. 31 ಡೇಸ್ ಇರಲಾರ್ದಂತಹ ತಿಂಗಳುಗಳನ್ನು ನಾವು ನಮಗೆ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ 31 ದಿನ ಇರಲಾರ್ದಂಥ ತಿಂಗಳುಗಳು ಯಾವ್ಯಾವಪ್ಪ ಅಂತಂದರೆ ಫೆಬ್ರವರಿ, ಏಪ್ರಿಲ್, ಜೂನ್, ಸೆಪ್ಟೆಂಬರ್ ಆ್ಯಂಡ್ ನವೆಂಬರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅದರಲ್ಲಿ ಕ್ವಶನ್ ನಂಬರ್ 5ರಲ್ಲಿ 6ನೇದು ನೋಡ್ರಿ f is equal to x such that x is a consonant in the English alphabet which
ಪ್ರಿಸೀಡ್ಸ್ ಕೆ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆನಾ, ದ್ಯಾಟ್ಸ್ ಈಕ್ವಲ್ ಟು ಅದನ್ನು ಫ್ಲವರ್ ಬ್ರ್ಯಾಕೆಟಲ್ಲಿ ನಾವು ಏನಂತ ಬರಿತಾ ಇದ್ದೀವಿ, BCDFGH ಜೆ ಅಂತ ಬರಿತಾ ಇದ್ದೀವಿ. ಕಾನ್ಸೋನೆಂಟು ವಾವೆಲ್ಸ್ ಅಲ್ಲ, ಅದು ಕಾನ್ಸೋನೆಂಟನ್ನು ಆ ಥರ ಬರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ ಎಕ್ಸಾಂಪಲ್ 6 ನೋಡ್ರಿ. ಎಕ್ಸಾಂಪಲ್ 6 ತಗೊಳ್ಳೋಣ. ಕ್ವಶನ್ ನಂಬರ್ 6 ತಗೊಳ್ಳೋಣ. ಇಲ್ಲಿ ಮ್ಯಾಚ್ ಈಚ್ ಆಫ್ ದ ಸೆಟ್ ಆನ್ ದ ಲೆಫ್ಟ್ ಇನ್ ದ ರೋಸ್ಟರ್ ಫಾರ್ಮ್ ವಿತ್ ದಿ ಸೇಮ್ ಸೆಟ್ ಆನ್ ದಿ ರೈಟ್ ಡಿಸ್ಕ್ರೈಬ್ಡ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್. ಒಂದೇದು ನೋಡ್ರಿ ಏನು ಹೇಳ್ತಾ ಇದೆ, ಸೆಟ್ಟು 1 2 3 6 ಇದರಲ್ಲಿ ಮ್ಯಾಚ್ ಮಾಡ್ರಿ ಅಂತ ಹೇಳ್ತಾ ಇದೆ. ಇದರಲ್ಲಿ ಏನಂತಪ್ಪ ಇದು 1 2 3 6 ನಾವು ಸಿದಲ್ಲಿ ನೋಡ್ತಾ ಹೋಗೋಣ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಡಿವೈಸರ್ ಆಫ್ 6. ಇದು 4 ಸಂಖ್ಯೆಗಳು 6ರ ಡಿವೈಸರ್ ಆಗಿರುತ್ತೆ ಮತ್ತು ನ್ಯಾಚುರಲ್ ನಂಬರ್ ಆಗಿರುತ್ತೆ. 1 ನಾವು ಸಿಗೆ ಜೋಡಿಸೋಣ ಇಲ್ಲಿ. ಓಕೆನಾ, ಮ್ಯಾಚಸ್ ವಿತ್ ಸಿ ಆಗುತ್ತೆ ಒಂದನೇದು. ನೆಕ್ಸ್ಟ್ ಎರಡನೇದು ನೋಡ್ರಿ 2 3 ಏನಪ್ಪ ಇವು, ಇಟ್ ಕ್ಯಾನ್ ಬಿ ಸೀನ್ ದ್ಯಾಟ್ 2 and 3 ಆರ್ ಪ್ರೈಮ್ ನಂಬರ್ಸ್. ಇದು ಒಂದು ರೀತಿ ಪ್ರೈಮ್ ನಂಬರ್ ಆಗಿದ್ದಾವಲ್ಲ. ದೇ ಆರ್ ಆಲ್ಸೋ ದ ಡಿವೈಸರ್ ಆಫ್ 6. ಇದು ಕೂಡ ಡಿವೈಸರ್ ಆಫ್ 6 ಆಗಿರುತ್ತೆ. ಇದಕ್ಕೆ ಎರಡನೇದಕ್ಕೆ ಮ್ಯಾಚ್ ಯಾವುದಪ್ಪ, ಇಲ್ಲಿ ಎನ್ನು ಮ್ಯಾಚ್ ಮಾಡೋಣ. ಪ್ರೈಮ್ ನಂಬರ್ ಆ್ಯಂಡ್ ಎ ಡಿವೈಸರ್ ಆಫ್ 6 ಅಂತ ತಗೋಬೇಕು ಎ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ MATHEICS ಅನ್ನು ನಾವು ಡಿಗೆ ಮ್ಯಾಚ್ ಮಾಡೋಣ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಮಗೆ. 1 3 5 7 9 1 3 5 7 9 ಏನಪ್ಪ ಇದು, ಒಂದೇ ಉಳಿತಾ ಇದೆ ಇಲ್ಲಿ ಬಿ. 1 3 5 7 9 ಬಿಗೆ ಮ್ಯಾಚ್ ಮಾಡೋಣ. ಓಕೆನಾ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.